Paul Rudd finally aged. ಯಾಕೋ ನಮ್ಮ ಚಾನಲ್ ನೇಮ್ನ ಈಗ ಕಾಸ್ಮಿಕ್ ಕನ್ನಡ ಬದಲು ಡೆಡ್ಪೂಲ್ ಕನ್ನಡ ಅಂತ ಇಕ್ಬೇಕನ್ಸುತ್ತೆ. ಯಾಕಂದರೆ ಈಗೀಗ ನಾನು ಜಾಸ್ತಿ ಡೆಡ್ಪೂಲ್ ವಿಡಿಯೋಸೇ ಮಾಡ್ತಿದ್ದೀನಿ. ವರಿ ಮಾಡ್ಕೊಬೇಡಿ, ನನ್ನ ನೆಕ್ಸ್ಟ್ ವಿಡಿಯೋ ಬಂದು ದ ಬಾಯ್ಸ್ ಸೀಸನ್ 4ನ ಟ್ರೈಲರ್ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಟು ಆ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಆಗಲೇ ಹೇಳ್ದಂಗೆ ಈ ವಿಡಿಯೋಲಿ ನಾವು ಡೆಡ್ಪೂಲ್ 3 ಮೂವಿಯ ಇನ್ನಷ್ಟು ಹೊಸ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾವು ಜಾಸ್ತಿ ಮಾರ್ವೆಲ್ನ ಕಂಟೆಂಟ್ ಬಗ್ಗೆನೇ ವಿಡಿಯೋ ಮಾಡ್ತೀವಿ. ಸೊ ಇನ್ನೇನು ಶುರು ಮಾಡೋಣ ವಿಡಿಯೋನ, ಲೆಟ್ಸ್ ಗೋ. ಸೊ ದಿನೇ ಡೆಡ್ಪೂಲ್ 3 ಮೂವಿಯ ಹೈಪ್ ಎಷ್ಟು ಜಾಸ್ತಿ ಆಗ್ತಿದೆಯೋ ನಮಗೆ ಅಷ್ಟೇ ಅಪ್ಡೇಟ್ ಸಿಗ್ತಿದೆ. ಸೊ ನಿನ್ನೆ ಸಾಯಂಕಾಲ ಸಡನ್ ಆಗಿ ನಮಗೆ ಡೆಡ್ಪೂಲ್ 3 ಮೂವಿಯ ಕೆಲವೊಂದು ಮಿನಿ ಕ್ಲಿಪ್ಗಳು ಸಿಕ್ಕಿದೆ. ನಿಮಗೆ ಗೊತ್ತಿರೋ ಹಾಗೆ ಡೆಡ್ಪೂಲ್ 3 ಮೂವಿ ಈಗ ಮತ್ತೆ ರೀಶೂಟ್ಸ್ಗೆ ಹೋಗಿದೆ. ಆದರೆ ವರಿ ಮಾಡ್ಕೊಬೇಡಿ, ಈ ರೀಶೂಟ್ಸ್ ಮೂವಿಯ ಸ್ಟೋರಿ ಚೇಂಜ್ ಮಾಡೋಕ್ಕಲ್ಲ, ಕೆಲವೊಂದು ಸೀಕ್ರೆಟ್ ಕ್ಯಾಮಿಯೋಸ್ ಆ್ಯಡ್ ಮಾಡೋಕ್ಕೆ. ಸೊ ನಮಗೆ ಕೆಲವೊಂದು ಲೀಗ್ಗಳಲ್ಲಿ ಹಳೇ ಬ್ಲೇಡ್ ಕ್ಯಾರೆಕ್ಟರ್ ಆದ ವೆಸ್ಲಿ ಸ್ನೈಪ್ಸ್ ಅವರು ಈ ಮೂವಿಯಲ್ಲಿ ಬ್ಲೇಡ್ ಆಗಿ ಕಾಣಿಸ್ಕೋಬಹುದು. ಯಾಕಂದ್ರೆ ಬ್ಲೇಡ್ ಟ್ರಿನಿಟಿ ಮೂವಿಯಲ್ಲಿ ನಮ್ಮ ರಯಾನ್ ರೆನಾಲ್ಡ್ಸ್ ಅವರು ಅನಿಬಾಲ್ ಕಿಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಅಲ್ಲ ಏನ್ ಗುರು, ರಯಾನ್ ರೆನಾಲ್ಡ್ಸ್ ಅವರು ಎಲ್ಲಾ ಮೂವಿಯಲ್ಲೂ ಅದೆಷ್ಟು ಕ್ಯಾಮಿಯೋ ಮಾಡಿದಾರೋ. ಮೊದಲು ಎಕ್ಸ್ಮೆನ್ ಅಲ್ಲಿ ಕ್ಯಾಮಿಯೋ ಇತ್ತು, ಈಗ ಬ್ಲೇಡ್ ಅಲ್ಲೂ ಒಂದು ಕ್ಯಾಮಿಯೋ ಇದೆ. ಮುಂದೆ ಮೇ ಬಿ ಅವೆಂಜರ್ಸ್ ಅಲ್ಲಿ ಕೂಡ ಒಂದು ಕ್ಯಾಮಿಯೋ ತೋರಿಸಬಹುದೇನೋ ಈ ಮೂವಿಯಲ್ಲಿ. ಇದ್ರ ಜೊತೆಗೆ ನಮ್ಮ ಕ್ರಿಸ್ ಎವೆನ್ಸ್ ಅವರು ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿದ್ದಾರೆ. ಅಂಡ್ ರೂಮರ್ಸ್ ಪ್ರಕಾರ ಆ ಕಾಂಟ್ರಾಕ್ಟ್ ಅಲ್ಲಿ ನಾವು ಕ್ರಿಸ್ ಎವೆನ್ಸ್ ಅವನ ಜಾನಿ ಸ್ಟಾರ್ಮ್ ಆಗಿ ಮತ್ತೆ ಕಾಣಿಸ್ಕೊಂತಾರೆ ಈ ಮೂವಿಯಲ್ಲಿ. ಅದಷ್ಟೇ ಅಲ್ಲದೆ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಯಲ್ಲೂ ಕೂಡ ಕ್ರಿಸ್ ಎವೆನ್ಸ್ ಅವರು ಮತ್ತೆ ಕ್ಯಾಪ್ಟನ್ ಅಮೆರಿಕಾ ಆಗಿ ಕಾಣಿಸ್ಕೊಂತಾರೆ. ಇಷ್ಟಕ್ಕೆ ಖುಷಿ ಆದ್ರೆ ಹೇಗೆ, ಇನ್ನೊಂದು ಕಡೆ ನಮ್ಮ ರಾಬರ್ಟ್ ಡೌನಿ ಜೂನಿಯರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ದಟ್ ಅವರು ಮತ್ತೆ ಐರನ್ ಮ್ಯಾನ್ ಆಗಿ ಕಾಣಿಸ್ಕೊಳ್ಳೋಕೆ ತುಂಬಾ ಇಷ್ಟ ಅಂತ. ಸೊ ಈಗಲೇ ಬರೆದಿಟ್ಕೊಳ್ಳಿ, ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಯಲ್ಲಿ ದ OG ಅವೆಂಜರ್ಸ್ ಮತ್ತೆ ವಾಪಸ್ ಕಾಣಿಸ್ಕೊಂತಾರೆ. ಇನ್ನು ಈ ಮೂವಿಯಲ್ಲಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ಕಂಪ್ಲೀಟ್ ಕಾಮಿಕ್ ಬುಕ್ ಜೊತೆಗೆ ಮಾರ್ವೆಲ್ ಅವರು ಇಲ್ಲಿವರೆಗೂ ಏನು ಮಾಡೋಕ್ಕಾಗಿಲ್ವೋ ಅದನ್ನ ಈ ಮೂವಿಯಲ್ಲಿ ಮಾಡಿ ತೋರಿಸ್ತಾರೆ. ಈ ಮೂವಿ ಅಷ್ಟೇ ಅಲ್ಲ, ಮುಂದೆ ಬರುವ ಫ್ಯಾಂಟಾಸ್ಟಿಕ್ 4 ಜೊತೆಗೆ ಒಂದು ಹೊಸ ಎಕ್ಸ್ಮೆನ್ ಮೂವಿಯಲ್ಲೂ ಕೂಡ. ಯಾಕೆಂದ್ರೆ ಇವೆಲ್ಲ ಮೂವಿ ಕೂಡ ಒಂದು ಬೇರೆ ಯೂನಿವರ್ಸ್ ನಡೆಯೋದು. ಅದರಿಂದ ಇವೆಲ್ಲ ಮೂವೀಸ್ಗಳಿಗೆ ಮಾರ್ವೆಲ್ನ ಸ್ಟೋರಿ ಲೈನ್ನ ಪಿಕಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಡೈರೆಕ್ಟ್ ಆಗಿ ಏನೆಲ್ಲ ಹೊಸದಾಗಿ ಜೊತೆಗೆ ಕಾಮಿಕ್ ಬುಕ್ ಇರೋ ತರ ಮಾಡಕ್ಕೆ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ. ಈಗ ಎಕ್ಸಾಂಪಲ್ ಅಂದ್ರೆ ಫ್ಯಾಂಟಾಸ್ಟಿಕ್ 4 ಮೂವಿ. ಸೊ ಈ ಮೂವಿಯ ಮೇನ್ ವಿಲನ್ ಬಂದು ಗ್ಯಾಲಾಕ್ಟಸ್ ಆಗಿರ್ತಾನೆ. ಜೊತೆಗೆ ಈ ಮೂವಿಯಲ್ಲಿ ಸಿಲ್ವರ್ ಸರ್ಫರ್ ಒಂದು ಹುಡುಗಿ ಆಗಿರ್ತಾಳೆ. ಸೊ ಈ ಮೂವಿ ನಡೆಯೋದು ಬೇರೆ ಯೂನಿವರ್ಸ್ ಆಗಿದ್ರಿಂದ ಇದನ್ನ ಮಾಡಕ್ಕೆ ಒಂದು ಫ್ರೀಡಮ್ ಸಿಕ್ಕಿದೆ. ಇನ್ನು ಫ್ಯಾಂಟಾಸ್ಟಿಕ್ 4 ಮೂವಿ ಬಗ್ಗೆ ಕೂಡ ಮಾತಾಡೋದು ಜಾಸ್ತಿನೇ ಇದೆ, ಅದನ್ನ ಕೂಡ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ. ಸೊ ಡೆಡ್ಪೂಲ್ 3 ಮೂವಿಯಲ್ಲಿ ಕ್ಯಾಮಿಯೋಸ್ ಅಲ್ಲದೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಎಂಪೈರ್ ಮ್ಯಾಗಝಿನ್ ಅವರು ಅಫಿಷಿಯಲ್ ಫೋಟೋಸ್ ನ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆವಿನ್ ಫ್ಯಾಗಿ ಅವ್ರ ಜೊತೆ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಮಾತಾಡಿದ್ದಾರೆ. ಅಂಡ್ ಅದರಲ್ಲಿ ಕೆವಿನ್ ಫ್ಯಾಗಿ ಅವರು ಹೇಳ್ತಾರೆ ದಟ್ ಕೆವಿನ್ ಫ್ಯಾಗಿ ಅವರು ಹ್ಯೂ ಜಾಕ್ಮನ್ ಅವರಿಗೆ ವಾಪಸ್ ಬರಲೇಬೇಡ ಅಂತ ವಾರ್ನ್ ಮಾಡಿದ್ರು. ಯಾಕಂದ್ರೆ ಲೋಗನ್ ಕ್ಯಾರೆಕ್ಟರ್ಗೆ ಒನ್ ಆಫ್ ದ ಬೆಸ್ಟ್ ಕಾಮಿಕ್ ಬುಕ್ ಕ್ಯಾರೆಕ್ಟರ್ ಫೇರ್ವೆಲ್ ಸಿಕ್ಕಿತ್ತು. ಅಂಡ್ ಅದನ್ನ ಚೇಂಜ್ ಮಾಡಿದ್ರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಅಂಡ್ ಇದನ್ನ ನಾನು ಕೂಡ ಒಪ್ಕೊಂತೀನಿ. ಹ್ಯೂ ಜಾಕ್ಮನ್ ಲೋಗನ್ ಮತ್ತೆ ರಾಬರ್ಟ್ ಡೌನಿ ಜೂನಿಯರ್ ಅವರ ಐರನ್ ಮ್ಯಾನ್, ಇವರಿಬ್ರಿಗೂ ಕೂಡ ಒನ್ ಆಫ್ ದ ಬೆಸ್ಟ್ ಫೇರ್ವೆಲ್ ಸಿಕ್ಕಿದೆ. ಜೊತೆಗೆ ಕೆವಿನ್ ಫ್ಯಾಗಿ ಅವರು ರಯಾನ್ ರೆನಾಲ್ಡ್ಸ್ ಅವರ 25 ಸ್ಟೋರೀಸ್ ನ ರಿಜೆಕ್ಟ್ ಮಾಡಿದ್ರು. ರಯಾನ್ ರೆನಾಲ್ಡ್ಸ್ ಅವರು ಈ ಮೂವಿಗಾಗಿ 25 ಸ್ಟೋರಿ ಲೈನ್ಸ್ ಬರೆದಿದ್ರು. ಅಂಡ್ ಎಲ್ಲಾನು ಕೂಡ ಕೆವಿನ್ ಫ್ಯಾಗಿ ಅವರು ರಿಜೆಕ್ಟ್ ಮಾಡಿದ್ರು. ಸೊ ಮೊದಲು ಡೆಡ್ಪೂಲ್ ಅಂಡ್ ವಾಲ್ವರಿನ್ ಪ್ಲಾಟ್ ಜಸ್ಟ್ ಡೆಡ್ಪೂಲ್ ಮತ್ತೆ ವಾಲ್ವರಿನ್ ಇಬ್ರು ಕೂಡ ಬೇರೆ ಬೇರೆ ಯೂನಿವರ್ಸ್ಗೆ ಟ್ರಾವೆಲ್ ಮಾಡೋದಾಗಿತ್ತು. ಆದ್ರೆ ಈ ಸ್ಟೋರಿನ ಕೆವಿನ್ ಫ್ಯಾಗಿ ಅವರು ರಿಜೆಕ್ಟ್ ಮಾಡಿದ್ರು. ಆದ್ರೆ ಕೊನೆಯದಾಗಿ ಯಾವಾಗ ರಯಾನ್ ರೆನಾಲ್ಡ್ಸ್ ಅವರು ಹ್ಯೂ ಜಾಕ್ಮನ್ ವಾಲ್ವರಿನ್ ನ ಒಂದು ವೇರಿಯಂಟ್ ಆಗಿ ಕರ್ಕೊಂಡ್ ಬರ್ತೀನಿ ಅಂದ್ರು, ಅವಾಗ ಕೆವಿನ್ ಫ್ಯಾಗಿ ಅವರು ಒಪ್ಕೊಂಡಿದ್ದು. ಸೊ ಕೆವಿನ್ ಫ್ಯಾಗಿ ಅವರು ಈ ಸ್ಟೋರಿನ ಒಪ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮೂವಿ ಚೆನ್ನಾಗೇ ಇರುತ್ತೆ ಅಂತ. ಜೊತೆಗೆ ನಮಗೊಂದು ಸಿನಾಪ್ಸಿಸ್ ಕೂಡ ಸಿಕ್ಕಿದೆ. ಅಂಡ್ ಅದರಲ್ಲಿ TVA ಅವರು ನಿಜವಾಗ್ಲೂ ಅಷ್ಟೆಲ್ಲ ಪವರ್ಸ್ ಇಟ್ಕೊಂಡು ಏನೆಲ್ಲ ಮಾಡಬಹುದು. ಜೊತೆಗೆ ಮಾರ್ವೆಲ್ನ ಫೇಸ್ 1 ಇಂದ ಫೇಸ್ 4 ತನಕ ಬಂದಿರೋ ಮೂವೀಸ್ಗಳಿಗೆ ಈ ಮೂವಿಯಲ್ಲಿ ಮತ್ತೆ ವಿಸಿಟ್ ಆಗ್ತಾರೆ ಅಂತೆ. ಮೇ ಬಿ ಡೆಡ್ಪೂಲ್ ಮತ್ತೆ ವಾಲ್ವರಿನ್ ಇಬ್ರು ಕೂಡ ಅವೆಂಜರ್ಸ್ ಎಂಡ್ ಗೇಮ್ ಸೀನ್ ಅಲ್ಲಿ ನೋಡಬಹುದು. ಆದ್ರೆ ಅದು ಒಂದು ಬ್ರಾಂಚ್ ಟೈಮ್ ಲೈನ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಈಗ ಎಷ್ಟು ಬೇಕಾದ್ರೂ ಬ್ರಾಂಚ್ ಟೈಮ್ ಲೈನ್ ಕ್ರಿಯೇಟ್ ಆಗಬಹುದು. ಇನ್ನು ಈ ಮೂವಿನ ಅರ್ಥ ಮಾಡ್ಕೊಳ್ಳೋಕೆ ನೀವು ವಾಪಸ್ ಮತ್ತೆ ಎಕ್ಸ್ಮೆನ್ ಮೂವೀಸ್ ಆಗಿರ್ಲಿ ಅಥವಾ ಡೆಡ್ಪೂಲ್ ಮೂವೀಸ್ ಆಗಿರ್ಲಿ ನೋಡೋ ಅವಶ್ಯಕತೆನೇ ಇಲ್ಲ. ಈ ಮೂವಿ ಕಂಪ್ಲೀಟ್ ಆಗಿ ವೇಡ್ ಬದಲು ಡೆಡ್ಪೂಲ್ ಮೇಲೆ
ಮೇಲೆ ಫೋಕಸ್ ಆಗಿರತ್ತಂತೆ. ಅಂಡ್ ಇದನ್ನ ಶಾನ್ ಲೆವಿ ಅಂದ್ರೆ ಈ ಮೂವಿಯ ಡೈರೆಕ್ಟರ್ ಕನ್ಫರ್ಮ್ ಮಾಡಿದ್ರು. ಇನ್ನು ಕೊನೆಯದಾಗಿ ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ನಾವು ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಮೂವಿಯ ಮೇನ್ ಟ್ರೈಲರ್ ರಿಲೀಸ್ ಆಗಬಹುದು. ಮತ್ತೆ ಇನ್ನೊಂದು ಟ್ರೈಲರಾ? ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟೀಸರ್ ನೋಡಿ, ಅದು ಡೆಡ್ ಪೂಲ್ ಮೇಲೆ ಫೋಕಸ್ ಆಗಿತ್ತು. ಇನ್ನು ಸೆಕೆಂಡ್ ಟ್ರೈಲರ್ ವಾಲ್ವರಿನ್ ಮೇಲೆ ಫೋಕಸ್ ಆಗಿತ್ತು. ಸೊ ಫೈನಲ್ ಟ್ರೈಲರ್ ಬಂದು ಈ ಮೂವಿಯ ಪ್ಲಾಟ್ ಮೇಲೆ ಫೋಕಸ್ ಆಗಿರುತ್ತೆ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೇನು ಅನಿಸುತ್ತೆ ಇವೆಲ್ಲ ಅಪ್ಡೇಟ್ಸ್ ಕೇಳಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.